ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳಿಂದ ಅಹೋರಾತ್ರಿ ಧರಣಿ ನಡೆಯಿತು. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಲಾಗಿದೆ. ಆದರೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಆರ್ಬಿ ತಿಮ್ಮಾಪುರ. ಅಶೋಕ್ ಯಾರ ಮಾತನ್ನ ಕೇಳಿ ಆರೋಪ ಮಾಡುತ್ತಿದ್ದಾರೆ ಗೊತ್ತಿದೆ. ವಿರೋಧ ಪಕ್ಷದ ನಾಯಕರಿಗೆ ರಾತ್ರಿ ಯಾಕೆ ನಿದ್ದೆ ಬಂದಿಲ್ಲ ಅದ್ ನಮಗ್ ಗೊತ್ತಿಲ್ಲ. ವಿರೋಧ ಪಕ್ಷಗಳು ರಾಜಕಾರಣ ಮಾಡ್ತಾರಾ? ಮಾಡ್ಲಿ ಎಂದಿದ್ದಾರೆ ಆರ್ಬಿ ತಿಮ್ಮಾಪುರ. ನಮ್ಮ ಪ್ರತಿನಿಧಿ ಪ್ರಸನ್ನ ಆರ್ಬಿ ತಿಮ್ಮಾಪುರ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಬಿಜೆಪಿಯ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನೀವು ಸದನದಲ್ಲಿ ಒಂದು ಗಂಭೀರವಾದಂತ ಮತ್ತು ಸುದೀರ್ಘವಾದಂತ ಉತ್ತರವನ್ನ ಕೊಟ್ಟಿದ್ದೀರಿ. ಆದ್ರೂ ಕೂಡ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸಿದೆ, ನಿಮ್ಮ ರಾಜೀನಾಮೆಗೆ ಒತ್ತಾಯಿಸ್ತಾ ಇದೆ. ನಿಮ್ಮ ಉತ್ತರ ಏನು ಸರ್? ರಾಜಕಾರಣದಲ್ಲಿ ನಾನು ಸುಧಾರಣೆ ತಂದಿದ್ದೀನಿ. ರಾಜಕಾರಣಕ್ಕೆ ಬಂದ ನಂತರ ಈ ಭ್ರಷ್ಟಾಚಾರಗಳು ಏನೇನು ನಡೀತಾವೋ ಅವೆಲ್ಲವೂ ಕಡಿವಾಣ ಹಾಕಲಿಕ್ಕೆ ನನ್ನ ಡಿಪಾರ್ಟ್ಮೆಂಟ್ನ ತಂದಿದ್ದೀನಿ ಅಂತ ನಿನ್ನೆ ಹೇಳಿದ್ದೀನಿ. ನನ್ನ ಮೇಲೆ ಯಾರು ದೂರು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿ ಯಾರು ಅನ್ನೋದು ಹೇಳಿದ್ದೀನಿ. ಇವರು ದುರುದ್ದೇಶದಿಂದ ರಾಜಕೀಯವಾಗಿ ನನ್ನ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಹಾಗೂ ಏನು ನರೇಗಾ ಯೋಜನೆ ಚರ್ಚೆ ಅದು ಆಗಬಾರ್ದು ಇಂಥ ದುರುದ್ದೇಶದಿಂದ ಈ ಕೃತ್ಯಕ್ಕೆ ಇಳಿದಿದ್ದಾರೆ. ಇದು ಸಫಲತೆ ಆಗೋದಿಲ್ಲ. ಯಾಕೋ ವಿರೋಧ ಪಕ್ಷದ ನಾಯಕರು ದಾರಿ ತಪ್ತಾ ಇದ್ದಾರೆ. ಯಾರು ಪ್ರೆಷರ್ ಇದೇನೋ ಏನಿದೇನೋ ಗೊತ್ತಿಲ್ಲ. ಯಾರ್ಯಾರು ವ್ಯಕ್ತಿಗಳ ಮೇಲೆ ಯಾರನ್ನು ನಂಬಿ ಇವರು ಇಲ್ಲಿ ಅಸೆಂಬ್ಲಿಯಾಗ ಮಾತಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿತ್ತು. ನಿನ್ನೆ ಧರಣಿಯಲ್ಲಿ ತಮಗೆ ನಿದ್ದೆನೇ ಬರಲಿಲ್ಲ ಈ ಲೂಟಿಯಿಂದ ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಅಂದ್ರೆ ಇದು ಕೇವಲ ರಾಜಕೀಯದ ಮಾತಾ ಅಥವಾ ಏನಾದರೂ ಅಸಲಿಯತ್ತಿದೆಯಾ? ಅವ್ರಿಗೆ ಏನು ಅದಕ್ಕೆ ನಿದ್ದೆ ಬಂದಿಲ್ಲ, ಅವ್ರಿಗೆ ಕೇಳಿ, ನನಗೆ ಹಂಗೆ ಗೊತ್ತಾಗೋದು. ಸರ್, ಈಗ ಸೆಷನ್ ಮುಗಿದ ಬಳಿಕವೂ ಕೂಡ ರಾಜೀನಾಮೆಗೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾರು ಬೇಡ್ತಾರೆ? ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಡುತ್ತೆ ಹೇಳಕ್ಕಾಗುತ್ತೆ, ಮಾಡ್ಕೊಳ್ಳಿ. ಇದಿಷ್ಟು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟಾಚಾರ ನಡೆದಿಲ್ಲ ಮತ್ತು ರಾಜಕೀಯ ಕಾರಣಕ್ಕೋಸ್ಕರವೇ ಈ ರೀತಿಯ ಆಪಾದನೆಯನ್ನ ಮಾಡಲಾಗ್ತಿದೆ ಅನ್ನುವಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.